ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಸ್ವಾಮಿ ಮತ್ತು ತಬಲಾ ಸಾಥ್ ನೀಡಿರುವಂಥ ತಮಗೆ ಒಂದ್ಸಲ ಜೋರಾದ ಚಪ್ಪಾಳೆ ಮುಖ್ಯವಾಗಿ ತಮಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಇದೀಗ ನೇರವಾಗಿ ಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮವನ್ನು ಜರುಗ್ತಾ ಬಸವರಾಜ್ ಭೋಜಪ್ಪ ಕೊರಕೆಯವರು, ಈರಣ್ಣ ನಾಗಣ್ಣ ಕಲ್ಶೆಟ್ಟಿಯವರು, ಬದ್ರಿನಾಥ್ ಶಿವರಾಜ್ ಪಾಟೀಲ್ ರವರು, ವಿವೇಕಾನಂದ ವೈಜಪ್ಪ ಓದುಲರಿ ಅವರು, ಬಸವರಾಜ್ ವೈಜನಾಥಪ್ಪ ತೊಂಡಾರೆ ಅವರು, ಮಲ್ಲಿಕಾರ್ಜುನ್ ಚೆನ್ನಪ್ಪ ಚಿರಡೆಯವರು, ಸುನಿಲ್ ಕುಮಾರ್ ಸುಭಾಷ್ ಹೊಳಕುಂದೆಯವರು, ರಾಜ್ಕುಮಾರ್ ಮುದುಗಪ್ಪ ಹೊಳಕುಂದೆಯವರು, ಶ್ರೀಮತಿ ಪುಷ್ಪಾವತಿ ರಾಜ್ಕುಮಾರ್ ಮಾಮ ಅವರು, ಇವರೆಲ್ಲರೂ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮುಖೇನವಾಗಿ ಇವತ್ತು ಕಮಿಟಿಯವರಿಗೆ ಪರಮ ಪೂಜ್ಯರು ವಿಶೇಷವಾಗಿ ಆಶೀರ್ವಾದವನ್ನ ಮಾಡುವಂತಹ ಕಾರ್ಯಕ್ರಮವಾಗಿದ್ದು ಈ ನಾಡಿನ ಸಮನ್ವಯ ಸಂತ ಎಲ್ಲ ಧರ್ಮಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡುವಂತಹ ನಮ್ಮ ಹಾರಕೂಡ ಮಠದ ಪರಮ ಪೂಜ್ಯರು, ಒಡೆಯರು, ಸಹೃದಯಗಳು, ಮಾತೃ ಹೃದಯಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು, ಚಿಗರಳ್ಳಿ ತಾಲೂಕಾ ಜೇವರಿಗೆಯಿಂದ ಆಗಮಿಸಿರುವಂತಹ ಪರಮ ಪೂಜ್ಯರಿಗೆ ವಿಶೇಷವಾಗಿರುವಂತಹ ಸನ್ಮಾನವನ್ನು ವೇದಿಕೆಯಲ್ಲಿ ಜರುಗ್ತಾ ಇದೆ. ಹುಟ್ಟಿದ್ದು ಇಸ್ಲಾಂ ಧರ್ಮದಲ್ಲಾದರೂ ಕೂಡ ಬಸವ ಧರ್ಮದ ಚೇತನರಾಗಿ ಇಡೀ ನಾಡಿಗೆ ತಮ್ಮದೇ ಆಗಿರುವಂತಹ ವಿಚಾರಗಳನ್ನು ಬಿತ್ತನೆಯನ್ನು ಮಾಡುವಂತಹ ನಮ್ಮ ಕಬೀರ ಮಹಾಸ್ವಾಮಿಗಳು ಇವತ್ತು ಹಾರಕೂಡ ಮಠದಿಂದ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನು ಶ್ರೀರಕ್ಷೆಯನ್ನು ಪಡಿತಾ ಇದ್ರು. ಸಲ ಜೋರಾದ ಭಕ್ತಿಯ ಚಪ್ಪಾಳೆಯೊಂದಿಗೆ ಶ್ರೀ ಜಗದ್ಗುರು ಮರುಳಶಂಕರ ದೇವರ ಗುರುಪೀಠವಾಗಿ ಮಾಡಿಕೊಂಡು ಇವತ್ತು ಹಾರಕೂಡ ಶ್ರೀಮಠದಿಂದ ಶ್ರೀರಕ್ಷೆಯನ್ನು ಪಡೆಯುವಂತಹ ಕಾರ್ಯವನ್ನು ವೇದಿಕೆಯಲ್ಲಿ ಜರುಗ್ತಾ ಇದೆ. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಗೌರವಿಸೋಣ. ಇದೀಗ ಅಧ್ಯಕ್ಷರು ಸದಸ್ಯರು 2026ನೇ ವರ್ಷದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಬಸವ ಕಲ್ಯಾಣ ಆಡಳಿತ ಮಂಡಳಿಯ ಅಧ್ಯಕ್ಷರುಗಳಾಗಿರುವಂಥ ಶ್ರೀ ಅನಿಲ್ ಕುಮಾರ್ ವೈಜನಾಥಪ್ಪ ರಗಟೆ ಸರ್ ಅವರಿಗೆ ಪರಮ ಪೂಜ್ಯರು ವಿಶೇಷವಾಗಿರುವಂತಹ ಗೌರವದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಶ್ರೀರಕ್ಷಣೆ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖೇನವಾಗಿ ಸನ್ಮಾನ್ಯ ಶ್ರೀಯುತರಾಗಿರುವ ರಗಟೆಯವರು ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಗೆ ಬಸವ ಕಲ್ಯಾಣ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನೇಮಕರಾಗಿರ್ತಾರೆ. ಅವರಿಗೆ ಎಲ್ಲರೂ ವೇದಿಕೆಗೆ ಸಾಕ್ಷಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಪರಮ ಪೂಜ್ಯರು ಕೂಡ ಗುರುವರ್ಯರು ಕೂಡ ವೇದಿಕೆಗೆ ಸಾಕ್ಷಿಯಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅನೇಕ ಬಗೆಯ ವಂದನೆಗಳು ಸರ್ ತಮಗೆ. ಅದರ ಜೊತೆಗೆ ಶ್ರೀ ಮಲ್ಲಿಕಾರ್ಜುನ್ ಶಾಂತಪ್ಪ ಕುರ್ಕೋಟೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅವರು ಕೂಡ ಶ್ರೀರಕ್ಷೆಯನ್ನು ಪಡಿಬೇಕು. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ತಮಗೆ ಹಾರಕೂಡ ಸಂಸ್ಥಾನ ಮಠದ ಒಡೆಯರಾಗಿರುವಂತಹ ಪರಮ ಪೂಜ್ಯರು ತಮಗೆ ಶ್ರೀರಕ್ಷಣೆ ನೀಡ್ತಾ ಇದ್ದಾರೆ. ಶ್ರೀ ಮಲ್ಲಿಕಾರ್ಜುನ್ ಶಾಂತಪ್ಪ ಕುರ್ಕೋಟೆಯವರು ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಬಸವ ಕಲ್ಯಾಣ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಾರೆ. ಸಲ ಜೋರಾದ ಚಪ್ಪಾಳೆ ಮುಖೇನವಾಗಿ ಅವರನ್ನು ಕೂಡ ಪರಮ ಪೂಜ್ಯರು ಶುಭ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕೋಶಾಧ್ಯಕ್ಷರಾಗಿ ಶ್ರೀ ಜಗನ್ನಾಥ್ ಚನ್ನಬಸಪ್ಪ ಖೋಬಾ ಅವರು ಆಯ್ಕೆಯಾಗಿರ್ತಾರೆ. ಅವರು ಕೂಡ ಸನ್ಮಾನ ಮಾಡಿಕೊಂಡಿರುವಂಥವರು ಎಲ್ಲರೂ ಹಾಗೆ ತಮ್ಮ ಪೇಟ ಶಾಲಿನ ಮುಖೇನಾಗಿ ಜೊತೆಗಿರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕೋಶಾಧ್ಯಕ್ಷರು ಶ್ರೀ ಜಗನ್ನಾಥ್ ಚನ್ನಬಸಪ್ಪ ಖೋಬಾ ಸರ್ ಅವರು, ಅವರನ್ನು ಕೂಡ ನಮ್ಮ ಸಂಸ್ಥಾನ ಮಠದಿಂದ ಹಾರಕೂಡ ಮಠದಿಂದ ವಿಶೇಷವಾಗಿರುವಂತಹ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ. ಅದರ ಜೊತೆಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಅಶೋಕ್ ರಾಮಶೆಟ್ಟಪ್ಪ ನಾಗರಾಳೆ ಸರ್ ಅವರು ಕೂಡ ಪರಮ ಪೂಜ್ಯರಿಂದ ಶುಭ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ.
ಈ ಒಂದು ಕಮಿಟಿಯಲ್ಲಿ ಆಡಳಿತ ಮಂಡಳಿಗೆ ಪ್ರತಿಯೊಬ್ಬರನ್ನು ಕೂಡ ವಿಶೇಷವಾಗಿರುವಂಥ ಶ್ರೀರಕ್ಷೆಯನ್ನು ಪರಮಪೂಜ್ಯರು ಮಾಡ್ತಾ ಇದ್ದಾರೆ. ಸಲ ಜೋರಾದ ಚಪ್ಪಾಳೆ ಮುಖ್ಯವಾಗಿ ಅವರನ್ನು ಕೂಡ ಗೌರವಿಸೋಣ ಅಂತ ಹೇಳುತ್ತಾ, ಅದ್ರ ಜೊತೆಯಲ್ಲಿ ಸಹ ಕಾರ್ಯದರ್ಶಿಗಳಾಗಿರುವ ಶ್ರೀ ಬಸವರಾಜ್ ಕಾಶಪ್ಪ ಬಾಲ್ಕಿಲೆ ಇವರಾದರೂ ಕೂಡ ಪರಮಪೂಜ್ಯರಿಂದ ದಾಸೋಹ ಮಠ, ಜ್ಞಾನದ ಮಠ, ಆಚರಣೆಯ ಮಠವನ್ನಾಗಿರುವಂತಹ ನಮ್ಮ ಹಾರಕೂಡ ಶ್ರೀಮಠದ ಮುಖ್ಯವಾಗಿ ತಮಗೆ ಗೌರವ ಶ್ರೀರಕ್ಷೆಯನ್ನು ವೇದಿಕೆಯಲ್ಲಿ ಜರುಗ್ತಾ ಇದೆ. ತಮಗೂ ಕೂಡ ಒಂದು ಸಲ ಜೋರಾದ ಚಪ್ಪಾಳೆ ಮುಖ್ಯವಾಗಿ ಶುಭವನ್ನು ಕೋರ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸಹ ಕಾರ್ಯದರ್ಶಿಗಳಾಗಿರುವ ಶ್ರೀ ಸುನೀಲ್ ಶಿವಶರಣಪ್ಪ ರಾಯವಾಡೆ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಶ್ರೀರಕ್ಷೆಯನ್ನು ಪಡೆದುಕೊಳ್ತಾ ಇದ್ದೀರಿ. ಒಂದು ಸಲ ಜೋರಾದ ಚಪ್ಪಾಳೆ ಮುಖ್ಯವಾಗಿ ಮಾತ್ರ ಹೃದಯಗಳಾಗಿರುವ ಪರಮಪೂಜ್ಯರು ಗೌರವದ ಶ್ರೀರಕ್ಷೆಯನ್ನು ಸದಾಕಾಲ ತಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಡೈರೆಕ್ಟರ್ ನಿರ್ದೇಶಕರಾಗಿರುವ ಶ್ರೀ ಬಸವರಾಜ್ ಭೋಜಪ್ಪ ಕೊರಕೆ ಸರ್ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಬೇಕು. ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು, ಇದೀಗ ಮತ್ತೊಮ್ಮೆ ನಿರ್ದೇಶಕರಾಗಿ ಕೂಡ ಆಯ್ಕೆಯಾಗಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಶುಭವನ್ನು ಹಾರೈಸ್ತಾ ಇದ್ದಾರೆ ಪರಮಪೂಜ್ಯರು. ಒಂದ್ಸಲ ಜೋರಾದ ಚಪ್ಪಾಳೆ ಒಂದಿಗೆ ನಾವೆಲ್ಲರೂ ಸೇರಿ ಅವರಿಗೆ ಗೌರವಿಸೋಣ. ಅದರ ಜೊತೆಯಲ್ಲಿ ಇನ್ನೋರ್ವ ನಿರ್ದೇಶಕರಾಗಿರುವ ಶ್ರೀ ಈರಣ್ಣ ನಾಗಣ್ಣ ಹಲ್ಶೆಟ್ಟಿ ಸರ್ ಅವರು ಕೂಡ ಉಭಯ ಶ್ರೀಗಳು ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಸರ್ವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಶುಭ ಆಶೀರ್ವಾದವನ್ನು ಗೈತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖ್ಯವಾಗಿ ಗೌರವಿಸೋಣ. ಅದರ ಜೊತೆಗೆ ಇನ್ನೋರ್ವ ನಿರ್ದೇಶಕರಾಗಿರುವ ಶ್ರೀ ಬದ್ರಿನಾಥ್ ಶಿವರಾಜ್ ಪಾಟೀಲ್ ಜಿಯವರು ಕೂಡ ವೇದಿಕೆಗೆ ಸಾಕ್ಷಿಯಾಗಬೇಕು. ಹಾರಕೂಡ ಸಂಸ್ಥಾನ ಮಠದ ಒಡೆಯರು, ದಾಸೋಹದ ಮೂರ್ತಿಗಳು, ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇದೀಗ ಎಲ್ಲ ಮಂಡಳಿಯವರಿಗೆ ಗೌರವಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇನ್ನೋರ್ವ ನಿರ್ದೇಶಕರಾಗಿರುವ ಶ್ರೀ ವಿವೇಕಾನಂದ ವೈಜಪ್ಪ ಹೊದಲೂರಿಯವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಶ್ರೀರಕ್ಷೆಯನ್ನು ಪಡೆದುಕೊಳ್ಳಬೇಕಾಗಿ ಭಕ್ತಿ ವಿನಂತಿ. ನಿಮ್ಮೆಲ್ಲರ ಪ್ರೀತಿಯ ಗೌರವದ ಜೋರಾದ ಚಪ್ಪಾಳೆ ಮುಖ್ಯವಾಗಿ ಇವತ್ತಿನ ಒಂದು ಆಡಳಿತ ಮಂಡಳಿಗೆ ಗೌರವದ ಶ್ರೀರಕ್ಷೆಯನ್ನು ಜರುಗ್ತಾ ಇದೆ. ಅದರ ಜೊತೆಯಲ್ಲಿ ಶ್ರೀ ಬಸವರಾಜ್ ವೈಜನಾಥಪ್ಪ ತಾಂಡೂರೆ ಇವರು ಕೂಡ ನಿರ್ದೇಶಕರಾಗಿದ್ದಾರೆ. ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಪರಮಪೂಜ್ಯರಿಂದ ಶ್ರೀರಕ್ಷೆಯನ್ನು ಪಡೆದುಕೊಳ್ಳಬೇಕಾಗಿ ಪ್ರೀತಿಯ ವಿನಂತಿ. ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಬಸವ ಕಲ್ಯಾಣ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕೋಶಾಧ್ಯಕ್ಷರು, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಹಾಗೂ ಎಲ್ಲ ನಿರ್ದೇಶಕರಿಗೆ ಪ್ರೀತಿಯ ಸತ್ಕಾರವನ್ನು ವೇದಿಕೆಯಲ್ಲಿ ಜರುಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆನೇ ಇರಲಿ. ಅದರ ಜೊತೆಯಲ್ಲಿ ಇನ್ನೋರ್ವರು ನಿರ್ದೇಶಕರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಚೆನ್ನಪ್ಪ ಚಿರಡೆ ಸರ್ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಬೇಕು. ನಿಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ ಚಿರಡೆ ಸರ್ ಅವರನ್ನು ಕೂಡ ಗೌರವಿಸೋಣ. ಅದರ ಜೊತೆಯಲ್ಲಿ ಶ್ರೀ ಸುನೀಲ್ ಕುಮಾರ್ ಸುಭಾಸ್ ಹೊಳಕುಂದೆ ಇವರು ಕೂಡ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಿ ಶ್ರೀರಕ್ಷೆಯನ್ನು ಪಡೆದುಕೊಳ್ಳಬೇಕಾಗಿ ಭಕ್ತಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳೋದೇನೆಂದರೆ ಜೋರಾದ ಚಪ್ಪಾಳೆಯ ಗೌರವದ ಕರತಾರದೊಂದಿಗೆ ಗೌರವಿಸೋಣ ಅಂತ ಹೇಳುತ್ತಾ, ಇನ್ನೋರ್ವ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಶ್ರೀ ರಾಜ್ಕುಮಾರ್ ಗದಗೆಪ್ಪ ಹೊಳಕುಂದೆಯವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಬಸವ ಕಲ್ಯಾಣದ ನೂತನ ಆಡಳಿತ ಮಂಡಳಿಗೆ ಪ್ರೀತಿಯ ಸತ್ಕಾರವನ್ನು ಶ್ರೀಮಠ ಹಾರಕೂಡ ಮಠದ ವತಿಯಿಂದ ವಿಶೇಷವಾಗಿ ಗೌರವದ ಸತ್ಕಾರವನ್ನು ವೇದಿಕೆಯಲ್ಲಿ ಜರುಗ್ತಾ ಇದೆ. ಅದರೊಟ್ಟಿಗೆ ಶ್ರೀಮತಿ
ಪುಷ್ಪಾವತಿ ರಾಜ್ಕುಮಾರ್ ಮಾಮ ಅವರು ನಿರ್ದೇಶಕರು, ಇವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಶ್ರೀಗಳಿಂದ ಶ್ರೀರಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅನೇಕ ಬಗೆಯ ವಂದನೆಗಳು ತಮಗೆ. ಎಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಪೂಜ್ಯ ಶ್ರೀಗಳು ಸಿದ್ಧಬಸವ ಕಬೀರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಮರುಳಶಂಕರ ದೇವರ ಗುರುಪೀಠ ಚಿಗರಳ್ಳಿ ತಾಲೂಕಾ ಜವರ್ಗಿ ಇವರಿಂದ ಶುಭ ಸಂದೇಶದ ಆಶೀರ್ವಚನಗಳನ್ನು ನುಡಿತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಮುಖ್ಯವಾಗಿ ನಾವೆಲ್ಲರೂ ಕೂಡ ಒಂದು 10 ನಿಮಿಷದ ಸಮಯವನ್ನು ಕಾರ್ಯಕ್ರಮವನ್ನು ಕುರಿತು ಒಂದು 10 ನಿಮಿಷದ ವಿಚಾರಗಳನ್ನು ನಮಗೆ ನೀಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತತೆಯಿಂದ ಕಾಪಾಡ್ಕೊಂಡು ಕೇಳಬೇಕು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಾದಿ ಪ್ರಮಥರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಅಭಿನವ ಅನುಭವ ಮಂಟಪ ರೀತಿಯಲ್ಲಿ ಇದನ್ನು ಭೂಕೈಲಾಸ ಮಾಡಿದಂಥ ಪರಮ ಪೂಜ್ಯರು, ದೀನ ದಲಿತರ ಸರ್ವ ಸಮಾಜದ ಅಂತರಂಗದೊಳಗೆ ಗೌರವ ಮೂರ್ತಿಯಾಗಿ, ಪೂಜನೀಯ ಮೂರ್ತಿಯಾಗಿ ಪರಿಶೋಭಿಸುತ್ತಿರುವಂತಹ ಈ ಭಾಗದ ಜನರಿಗೆಲ್ಲ ನಡೆದಾಡುವ ಮಾತನಾಡುವ ದೇವರೆಂದೇ ಖ್ಯಾತಿವೆತ್ತಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅಪ್ಪಗಳ ಶ್ರೀಚರಣಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹೊಸದಾಗಿ ಬಸವೇಶ್ವರ ಪಂಚ ಕಮಿಟಿಗೆ ಆಯ್ಕೆಯಾಗಿ ಹೊಸ ಹೆಜ್ಜೆಯನ್ನು ಇಟ್ಟು ನಮ್ಮಂಥವ್ರನ್ನ ಪ್ರವಚನಕ್ಕೆ ಕರೆಸಿ ಆ ಪ್ರವಚನದ ಮುಖಾಂತರ ಎಲ್ಲರಿಗೂ ಬಸವ ತತ್ವವನ್ನು ಪಸರಿಸುತ್ತಿರೋರು ಹಾಗೂ ಅಚ್ಚುಕಟ್ಟಾಗಿ ಆ ದೇವಸ್ಥಾನದ ವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ಬರ್ತಿರುವಂತಹ ಪಂಚ ಕಮಿಟಿಯ ಹಾಗೂ ವಿಶ್ವಸ್ತ ಮಂಡಳಿಯ ಇವತ್ತು ಸನ್ಮಾನಗೊಂಡಂಥ ಎಲ್ಲರಲ್ಲಿಯೂ ಶರಣಾರ್ಥಿಗಳು. ಆಗಮಿಸಿರುವಂತಹ ಎಲ್ಲ ಸಮಸ್ತ ಶರಣರಿಗೂ ಶರಣಾರ್ಥಿ. ಒಂದು ವಚನದ ಸಾಲಿದೆ, ಅರಳುಗೊಂಡ ಕೆರೆಗೆ ತೊರೆ ಬಂದಂತಾಯಿತು ಅಂತ. ಅರಳುಗೊಂಡ ಕೆರೆಗೆ ತೊರೆ ಬಂದಂತಾಯಿತು ಅಂದರೆ, ಒಣಗಿರುವಂಥ ಕೆರೆ ಬಿರಿದು ನಿಂತಂಥ ಕೆರೆಗೆ ಹೆಂಗೆ ಮಳೆ ಬಂದಾಗ ಎಷ್ಟು ಖುಷಿ ಆಗ್ತದೋ ಅಷ್ಟು ಖುಷಿ ಇವತ್ತು ಹಾರಕೂಡು ಮಠಕ್ಕೆ ಬಂದಾಗ ನನಗಾಗೈತೆ. ಅಷ್ಟು ಖುಷಿ ಆಗೈತೆ. ಸೀತಾ ಕೇಳ್ತಾರಂತ, ಪ್ರಶ್ನೆ ಮಾಡ್ತಾರಂತ. ಸೀತಾಮಾತೆಗೆ ಅಶೋಕ ವನದಿಂದ ಬಂದ ಕೂಡಲೇ ಪ್ರಶ್ನೆ ಮಾಡ್ತಾರಂತ, ಅವ್ವ ನಿನ್ನ ಸಂತೋಷದ ಕ್ಷಣಗಳು ಯಾವುವು ಅಂತ ಕೇಳ್ತಾರಂತ. ನಿನ್ನ ಸಂತೋಷದ ಕ್ಷಣಗಳು ಯಾವುವು ಅಂತ ಕೇಳಿದಾಗ ಸೀತಾ ಹೇಳ್ತಾಳಂತೆ, ನನಗೆ ರಾಮನು ಕೂಡ ಇದ್ದಾಗ ಅಷ್ಟು ಸುಖ ಸಿಗಲಿಲ್ಲ, ಜನಕರಾಜನ ಮನೆಯಲ್ಲೂ ಅಷ್ಟು ಸುಖ ಸಿಗಲಿಲ್ಲ. ನಾನು ನಿಜವಾಗ್ಲೂ ರಾಮ ಇಲ್ಲ ಅನ್ನೋದೊಂದು ಬಿಟ್ಟರೆ ಸಂತೋಷದಿಂದಿದ್ದ ಸ್ಥಾನ ಯಾವುದಂದ್ರೆ ಅದು ಅಶೋಕವನ ಅಂತ ಹೇಳಿಲ್ಲಂತೆ. ಹಾಗೆ ನಾನು ಈ ಮಾತನ್ನು ಇಲ್ಲಿ ಯಾಕೆ ಪ್ರಸ್ತಾಪಿಸಿದೆ ಅಂತ ಕೇಳಿದರೆ, ಜೀವನದೊಳಗೆ ಬಹಳಷ್ಟು ಸಂಕಷ್ಟ ಅನುಭವಿಸಿ ಅಪ್ಪಗಳ ಮುಂದೆಲ್ಲ ಹೇಳ್ತಿದ್ದೆ ನಾನು. ಅದನ್ನೆಲ್ಲ ಆದಮೇಲೆ ಕೆರೆ ಒಣಗಿದಾಗ ಒಣಗಿ ಹೋಗಿತ್ತು ಜೀವ. ಇವತ್ತು ಹಾರಕೂಡದ ಅಪ್ಪಗಳು ತೊರೆ ಬಂದಂಗೆ ಬಂದು ನನ್ನ ಜೀವನವನ್ನು ಪಾವನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಒಳಗೆ ಕರ್ಕೊಂಡು ಹೋದ್ಮೇಲೆ ಕೇಳಿದ್ದೆ ಅಪ್ಪಗಳ ಬಗ್ಗೆ. ಬಹಳ ಜನ ಕಲಾವಿದರು ಹೇಳ್ತಿದ್ರು. ಬಹಳ ಜನ ಕಲಾವಿದರು ಏನಂತ ಹೇಳ್ತಿದ್ರು ಅಂದರೆ, ಕಲಾವಿದರಿಗೆ ಹುಟ್ಟಿಸೋದು
ವೀರೇಶ್ವರ ಪುಣ್ಯಾಶ್ರಮ. ಕಲಾವಿದರಿಗೆ ಹುಟ್ಟಿಸೋದು ವೀರೇಶ್ವರ ಪುಣ್ಯಾಶ್ರಮ. ಸಲಹೋ ತಾಯಿ ಯಾರಂದ್ರೆ ಹಾರ್ಕೂಡು ಪೂಜ್ಯರು ಅಂತ ಹೇಳ್ತಿದ್ರು ನನಗೆ. ಅದಕ್ಕೆ ಆ ಮಠ, ಆ ಪೂಜ್ಯರನ್ನ ಭಾಳ ಸಲ ನಾನು ದರ್ಶನ ಮಾಡಿಕೊಂಡಿದ್ದೆ. ಆ ಮಠ ನೋಡ್ಬೇಕನ್ನೋ ಹಂಬಲ ಇತ್ತು. ಆದರೂ ಆ ತವಕ ಜಾಸ್ತಿ ಆಗಿತ್ತು. ಅದರೊಳಗಂತೂ ಮೊನ್ನೆ ಅಪ್ಪಗಳು ಮಾತಾಡಿದ್ದು ವೈರಲ್ ಆಯ್ತು ನೋಡ್ರಿ. ಬಸವಣ್ಣನವ್ರ ಬಗ್ಗೆ ವೈರಲ್ ಆದಾಗ ನನಗನಿಸ್ತು, ಅವ್ರು ಕರೆಯೋದು ಬೇಡ, ಅವ್ರಿಗೆ ಹೇಳೋದು ಬೇಡ, ಏನೂ ಬೇಡ, ಹೋಗಿ ಒಂದು ಸಲ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಪ್ಪ ಅನ್ನೋಷ್ಟು ಉತ್ಸಾಹ ನನ್ನಲ್ಲಿ ಬಂತು. ಯಾಕಂತ ಕೇಳಿದ್ರೆ, ಕೆಲವು ಜನರಿಗೆ ಬಸವಣ್ಣ ಒಳಗಿದ್ದಾನೆ, ಕೆಲವು ಜನರಿಗೆ ಬಸವಣ್ಣ ಹೊರಗಿದ್ದಾನೆ. ಹೊರಗಿದ್ದವ್ರು ಭಾಳ ಜನ ಸಿಗ್ತಾರೆ, ಹೊರಗೆ ಬಸವಣ್ಣ ಇದ್ದವ್ರು ಭಾಳ ಜನ ಸಿಗ್ತಾರೆ. ಒಳಗೆ ಬಸವಣ್ಣ ಇಟ್ಕೊಂಡು ಯಾರ್ಯಾರಂದ್ರೆ ಹಾರ್ಕೂಡದ ಪರಮ ಪೂಜ್ಯರು ಅಂತ ಅಭಿಮಾನದಿಂದ ಹೇಳಬೇಕಾಗ್ತದೆ. ಯಾವ ಸ್ವಾಮಿಗಳು ಕೂಡ ಇನ್ನೂವರೆಗೂ ಗದ್ದಿಗೆ ಮೇಲೆ ಬಸವಣ್ಣನ ಫೋಟೋ ಇಟ್ಟದ್ದನ್ನು ನಾನು ನೋಡಲಿಲ್ಲ. ಅಲ್ಲಿ ಮುಂದೆ ಹಾಕಿರ್ತಾರೆ, ಅಲ್ಲಿ ಹಾಕಿರ್ತಾರೆ. ಗದ್ದಿಗೆ ಮೇಲೆ ಬಸವಣ್ಣನ ಫೋಟೋ ಇಟ್ಟ ಸ್ವಾಮಿಗಳನ್ನು ನಾನು ನೋಡಲಿಲ್ಲ. ಹಾರ್ಕೂಡು ಮಠದ ಪರಮ ಪೂಜ್ಯರು ಬರೀ ಬಸವಣ್ಣಗೆ ಅಷ್ಟೇ ಅಲ್ಲ, ಬುದ್ಧ ಬಸವ ಅಂಬೇಡ್ಕರ್ನ ಫೋಟೋನ ಗದ್ದಿಗೆ ಮೇಲೆ ಇಟ್ಟಾರಂದ್ರೆ ಇಂಥ ಸರಳ ಸಜ್ಜನಿಕೆಯ ಸ್ವಾಮಿಗಳು ನಮಗೆ ಸಿಗೋದು ಬಹಳ ಕಷ್ಟ. ಅಂಥ ಪರಮ ಪೂಜ್ಯರು ಇವತ್ತು ಹಾರ್ಕೂಡು स्वामी के दरबार में, हारकूड़ स्वामी जी के दरबार में देर है मगर अंधेर नहीं है अंದಂಗ ಲೇಟ್ ಆಯಿತು. ಆದರೂ ಕೂಡ ಪರಿಪಕ್ವವಾದಂಥ ದರ್ಶನ ಇವತ್ತು ನನಗಾಯಿತು. ನನಗನ್ನಿಸ್ತದೆ ನಿಜವಾಗಲೂ ನನ್ನ ಜನ್ಮ ಇವತ್ತು ಅಪ್ಪುಗಳ ಆಶೀರ್ವಾದ ತೊಗೊಂಡ ಮೇಲೆ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ಕೊತಿದ್ದೀನಿ. ಈ ಮಠ ಉಜ್ವಲವಾಗಿ, ಈ ಮಠದ ಪರಂಪರೆ, ಈ ಮಠದ ಇತಿಹಾಸ ಬಹಳ ದೊಡ್ಡದು. ಅಪ್ಪುಗಳು ಎಂತೆಂಥ ಕೆಲಸ ಮಾಡ್ಯಾರ. ಎಲ್ಲ ಸಮಾಜದವ್ರನ್ನ हिंदू होने से नहीं चलेगा, मुसलमान होने से नहीं चलेगा, सिख ईसाई होने पर भी नहीं चलेगा. एक बार आसमान के तरफ सर उठा कर देखो, सारा जहां अपना होना चाहिए, सारा जहां अपना होना चाहिए ಅಂದಂಗೆ ಪರಮ ಪೂಜ್ಯರು ಹಿಂದೂಗಳಿಗೆ ಅಷ್ಟೇ ಅಲ್ಲ, ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೆ ಪರಮ ಪೂಜ್ಯರು ತಂದೆ ರೂಪದಲ್ಲಿ ಆಗಿರುವಂಥ ಪೂಜ್ಯರು ಯಾರಿದ್ರೆ ಅದು ಹಾರ್ಕೂಡು ಪರಮ ಪೂಜ್ಯರು ಅಂತ ಹೇಳಬೇಕಾಗ್ತದೆ. ಇವತ್ತಿನ ಕಾಲದೊಳಗೆ ಜಾತಿ ಮಧ್ಯೆ ಜಗಳ ಹಚ್ಚುವಂಥ ಸ್ವಾಮಿಗಳು ಭಾಳ ಜನ ಇದ್ದಾರೆ. ಜಾತಿಗಳ ಮಧ್ಯೆ ಜಗಳ ಹಚ್ಚಿ ನೋಡುವಂಥ ಸ್ವಾಮಿಗಳು ಭಾಳ ಜನ ಇದ್ದಾರೆ. ಜಾತಿನ ಒಂದುಗೂಡಿಸುವಂಥ ಸ್ವಾಮಿಗಳೆಲ್ಲರೂ ಇದ್ರೆ ಅದು ಹಾರ್ಕೂಡು ಪರಮ ಪೂಜ್ಯರು ಅಂತ ಹೇಳಬೇಕಾಗ್ತದೆ. ಇಲ್ಲೆಲ್ಲೋ ದರ್ಗಾ ಕಟ್ಟಿಸಿದ್ರಂತೆ ದುಡ್ಡು ಕೊಟ್ಟು, ಇಲ್ಲೆಲ್ಲೋ ಜಾಗ ಕೊಟ್ಟು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸ್ವಂತ ಜಾಗದೊಳಗೆ ನೋಡ್ರಿ, ಸ್ವಂತ ಜಾಗ. ಇವ್ರನ್ನ ನೋಡಿ ಎಲ್ಲ ಸ್ವಾಮಿಗಳು ಕಲಿಬೇಕು. ಅಂತಹ ಆದರ್ಶಪ್ರಾಯವಾಗಿರುವಂಥ ಸ್ವಾಮಿಗಳು ಹಾರ್ಕೂಡದ ಪರಮ ಪೂಜ್ಯರು ಅಂತ ಅಭಿಮಾನದಿಂದ ಹೇಳಬೇಕಾಗ್ತದೆ. ನನಗೆ ಮಾತಾಡಬೇಕು ಅಂದ್ರೆ ಮಾತೇ ಬರ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಮನುಷ್ಯಗೆ ಬಹಳಷ್ಟು ಖುಷಿ ಆದಾಗ, ಬಹಳಷ್ಟು ಸಂತೋಷ ಆದಾಗ ಮಾತು ಬರೋದಿಲ್ಲ, ಮೌನನೇ ಅದ್ರ ಉತ್ತರ ಆಗಿರ್ತದೆ. ಇವತ್ತು ನನಗೆ ಹೆಂಗಾಗ್ಯದ ಅಂತ ಕೇಳಿದ್ರೆ ಇಡೀ ಪ್ರಪಂಚನೇ ನನ್ನ ಅಂಗೈಯೊಳಗೆ ಬಂದಷ್ಟು ಸಂತೋಷ ನನಗಾಗಿದೆ ಅಪ್ಪುಗಳ ದರ್ಶನ ಮಾಡಿಕೊಂಡು ಅಂತ ಹೇಳಿ. ಈ ಮಠ ನೋಡಿರಲಿಲ್ಲ, ನೋಡಿದ ಮೇಲೆ ನನಗಿಷ್ಟ ಆನಂದ ಆಗಿದೆ. ನನಗೆ ಅದ್ರ ಸಲಗೇನೆ ಉದ್ಘಾರ ಅನಿಸ್ತು. ಏನಂತ ಕೇಳಿದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಹಳ ಜನ ಹೇಳ್ತೀವಿ, ನೋಡ್ಲಿಕ್ಕಾಗೋದಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಒಂದು ಉಕ್ತಿಗೆ ಪ್ರಸ್ತುತ ಯಾವ ಮಠ ಸಾಕ್ಷಿ ಇದೆ ಅಂದರೆ ಹಾರ್ಕೂಡದ ಮಠ ಸಾಕ್ಷಿ ಇದೆ ಅಂತ ಹೇಳಬೇಕಾಗ್ತದೆ. ಅಂತ ಪೂಜ್ಯರು ನಮ್ಮನ್ನೆಲ್ಲ ಕರೆಸಿ ಆಶೀರ್ವಾದ ಮಾಡಿ ನಮಗಿನ್ನೂ ಬೆಳೆಯುವಂಗ, ನನಗೆ ವಿಮುಖ ಆಗುವಂಥ ಲಕ್ಷಣಗಳಿದ್ದು ಬೇಡಪ್ಪ ಸಾಕು ಅಂತ ಅಪ್ಪುಗಳ ಮುಂದೂ ಹೇಳಿದ್ದೆ ನಾನು. ಆದರೆ ಇವತ್ತು ಹೆಂಗಾಯ್ತು ಅಂತ ಕೇಳಿದ್ರೆ ಮತ್ತೆ ರೀಚಾರ್ಜ್ ಅಂತಾರೆ ನೋಡ್ರಿ, ರೀಚಾರ್ಜ್ ಅಂತಾರಲ್ಲ, ಹಾಗೆ ಅಪ್ಪುಗಳ ಆಶೀರ್ವಾದ ಮತ್ತೆ ನನಗೆ ರೀಚಾರ್ಜ್ ಮಾಡಿದೆ ಮತ್ತೆ ಬದುಕುವಂಗ, ಮತ್ತೆ ಒಂದಿಷ್ಟು ಆಸೆ ಹುಟ್ಟಿಸಿದೆ ಎಲ್ಲ ಕಡೆ ತತ್ವ ಪ್ರಚಾರ ಮಾಡೋಂಗ ಅಂತ ಹೇಳ್ತಾ ಅಂತ ಪರಮ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ಮಂಗಲ ಹೇಳ್ತೇನೆ. ಸರ್ವರಿಗೂ ಶರಣಾರ್ಥಿ. ತಿಳಿ ಒಳಿತಾಗಿ ತಿಳಿ
ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.